ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 11ನೇ ಮ್ಯಾಚ್ ಸೌತ್ ಆಫ್ರಿಕಾ ಗೆದ್ದಿದೆ. ಆಲ್ಸೋ ಸೌತ್ ಆಫ್ರಿಕಾ ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟಿದೆ. ಸೆಮಿಫೈನಲ್ ಗೆ ಬಂದ ನಂತರ ಬಹುಮ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್ ನಾವು ಸ್ಕೋರ್ ಕಾರ್ಡ್ ನ ನೋಡ್ಕೊಬಾರ್ದಾದ್ರೆ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಇಂಗ್ಲೆಂಡ್ ಪರ ಟಾಪ್ ಪರ್ಫಾರ್ಮೆನ್ಸ್ ಯಾವ ಬ್ಯಾಟರ್ ಇಂದನೂ ಕೂಡ ಬಂದಿದ್ದು ಅಂತ ಹೇಳಿದ್ರೆ ಜೋ ರೂಟ್ ಅವರು ಆಡಿದಂತ 44 ಬಾಲ್ಗಳಲ್ಲಿ 37 ರನ್ ಕಾಲ ಆಯ್ಕೆ ಔಟ್ ಆದ್ರು. ಇನ್ನು ಬೆನ್ ಡೆಕೆಟ್ ಅವರು ಆಡಿದಂತ 21 ಬಾಲ್ಗಳಲ್ಲಿ 24 ರನ್ ಕಾಲ ಆಯ್ಕೆ ಔಟ್ ಆದ್ರೆ ಈ ಕಡೆ ಜೋಸ್ ಬಟ್ಲರ್ ಅವರು ಆಡಿದಂತ 43 ಬಾಲ್ಗಳಲ್ಲಿ 21 ರನ್ ಕಾಲ ಆಯ್ಕೆ ಔಟ್ ಆದ್ರು. ಜೆ ಓವರ್ಟನ್ ಅವರು ಆಡಿದಂತ 20 ಬಾಲ್ಗಳಲ್ಲಿ 11 ರನ್ ಕಾಲ ಆಯ್ಕೆ ಔಟ್ ಆದ್ರೆ ಈ ಕಡೆ ಜೋಫ್ರಾ ಆರ್ಚರ್ ಅವರು ಆಡಿದಂತ 31 ಬಾಲ್ಗಳಲ್ಲಿ 25 ರನ್ ಕಾಲ ಆಯ್ಕೆ ಔಟ್ ಆದ್ರು. ಸೌತ್ ಆಫ್ರಿಕಾ ಬೌಲಿಂಗ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು ಇಂಗ್ಲೆಂಡ್ ಅಂತಾನೆ ಹೇಳ್ತೀನಿ. ಸೌತ್ ಆಫ್ರಿಕಾ 38.2 ಓವರ್ಗಳಲ್ಲಿ 179 ರನ್ ಕಲೆ ಹಾಕಿ ಆಲ್ ಔಟ್ ಕೂಡ ಆಯ್ತು. 180 ರನ್ ಟಾರ್ಗೆಟ್ ಬೆನ್ನತ್ತಿದ ಸೌತ್ ಆಫ್ರಿಕಾ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಬ್ಯಾಟಿಂಗ್ ನಲ್ಲಿ. ಸೌತ್ ಆಫ್ರಿಕಾದ ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಜಾನ್ಸನ್ ಅವರು 3 ವಿಕೆಟ್ ತೆಗೆದ್ರೆ ಈ ಕಡೆ ಲುಂಗಿ ನೆಗಡಿ ಅವರು 1 ವಿಕೆಟ್ ತೆಗೆದ್ರು. ರಬರ್ಡ್ ಅವರು 1 ವಿಕೆಟ್ ತೆಗೆದ್ರೆ ಈ ಕಡೆ ಮಲ್ಡರ್ ಅವರು 3 ವಿಕೆಟ್ ತೆಗೆದ್ರು. ಇನ್ನು ಕೇಶವ್ ಮಹಾರಾಜ್ ಅವರು 2 ವಿಕೆಟ್ ತೆಗೆದ್ರು. ಸೌತ್ ಆಫ್ರಿಕಾಗೆ 180 ರನ್ ಟಾರ್ಗೆಟ್ ಇತ್ತು. ಸಖತ್ತಾಗಿ ಡಾಮಿನೇಟ್ ಮಾಡಿದ ಬ್ಯಾಟಿಂಗ್ ನಲ್ಲಿ. ಟಾಪ್ ಆರ್ಡರ್ ಅಲ್ಲಿ ಬಂದ ರಿಕರ್ಡ್ಸನ್ ಅವರು ಆಡಿದಂತ 25 ಬಾಲ್ಗಳಲ್ಲಿ 27 ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ಸ್ಟೋಪ್ಸ್ ಅವರು ಆಡಿದಂತ 5 ಬಾಲ್ಗಳಲ್ಲಿ ಡಕ್ಔಟ್ ಆಗಿದ್ದಾರೆ. ಇನ್ನು ವ್ಯಾಂದರ್ ದುಸೇನ್ ಅವರು ಸೂಪರ್ ಆಗಿ ಆಡಿದ್ದಾರೆ ಅಂತಾನೆ ಹೇಳ್ತೀನಿ. ಆಡಿದಂತ 87 ಬಾಲ್ಗಳಲ್ಲಿ 72 ರನ್ ಕಲೆ ಹಾಕಿ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಕ್ಲಾಸನ್ ಅವ್ರ ಕಡೆಯಿಂದ ಸೂಪರ್ ಆಗಿ ಇನ್ನಿಂಗ್ಸ್ ಬಂತು. ಆಡಿದಂತ 56 ಬಾಲ್ಗಳಲ್ಲಿ 64 ರನ್ ಕಲೆ ಹಾಕಿ ಔಟ್ ಆದ್ರು ಕೂಡ. ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಡೇವಿಡ್ ಮಿಲ್ಲರ್ ಅವರು ಆಡಿದಂತ 2 ಬಾಲ್ಗಳಲ್ಲಿ 7 ರನ್ ಕಲೆ ಹಾಕಿ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಕ್ಲಾಸನ್ ಹಾಗೂ ವ್ಯಾಂದರ್ ದುಸೇನ್ ಬ್ಯಾಟಿಂಗ್ ಇಂದ ಸೌತ್ ಆಫ್ರಿಕಾ ಸೆಮಿಫೈನಲ್ ಕೂಡ ತಲುಪಿದೆ. ಸೌತ್ ಆಫ್ರಿಕಾ ಸೆಮಿಫೈನಲ್ ತಲುಪಿದ ನಂತರ ಬೌಮ್ ಅವರು ಹೀಗೆ ಹೇಳಿದ್ದಾರೆ ನೋಡಿ, ನಾವು ಈ ಪಂದ್ಯ ಅದ್ಭುತವಾಗಿ ಆಡಿದ್ದೇವೆ ಹಾಗೂ ನಾವು ಯಾವುದೇ ಪಂದ್ಯವನ್ನು ಸೋತಿಲ್ಲ. ನಾವು ಸುಲಭವಾಗಿ ಸೆಮಿಫೈನಲ್ ನ ತಲುಪಿದ್ದೇವೆ. ಆದರೆ ನಮ್ಮ ಕೆಲಸ ಇನ್ನು ಮುಗಿದಿಲ್ಲ. ಈ ಸಲ ಚಾಂಪಿಯನ್ ಟ್ರೋಫಿ ಗೆಲ್ಲೋದು ನಮ್ಮ ಮುಖ್ಯ ಗುರಿಯಾಗಿದೆ. 2024ರ T20 ವರ್ಲ್ಡ್ ಕಪ್ ನಲ್ಲಿ ಮಾಡಿದ ತಪ್ಪು ನಾವು ಈಗ ಮಾಡಲ್ಲ. ನಿಜ ಹೇಳ್ಬೇಕಂದ್ರೆ ನನಗೆ ಭಾರತ ತುಂಬಾ ಇಷ್ಟ. ನಾನು ಭಾರತಕ್ಕೆ ತುಂಬಾ ಸತಿ ಹೋಗಿದ್ದೇನೆ ಹಾಗೂ ನಾನು ಭಾರತದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿದ್ದೇನೆ ಅಂತ ಬೌಮ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.